ಶಶಾಂಕ್ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಬಂದೇನೋ? ಹೋಗಿದ್ನಮ್ಮ, ರಿಜಿಸ್ಟರ್ ಮ್ಯಾರೇಜ್ ಫಾರಂ ತೊಗೊಂಡು ಬಂದಿದ್ದೀನಿ. ಅಮ್ಮ, ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಕಾವೇರಿಗೆ ಹೇಳಿದ್ಯಾ? ಅವಳಿಗೇನೋ ಹೇಳೋದು, ಪಾಪ ನಾವು ಹೇಗೆ ಹೇಳ್ತೀವೋ ಹಾಗೆ ಕೇಳ್ತಾಳ ಅವಳು. ಏನಮ್ಮ ಹೀಗೆ ಹೇಳ್ತಿದ್ಯಾ ನೀನು? ಕಾವೇರಿ, ನನಗೆ ಅದ್ದೂರಿ ಮದುವೆ ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ. ಇದಕ್ಕೆ ನಿನ್ನ ಅಭ್ಯಂತರ ಏನಿಲ್ಲ ತಾನೆ? ಶಶಾಂಕ್, ಒಬ್ರಿಗೊಬ್ರು ಇಷ್ಟಪಟ್ಟ ಮೇಲೆ ಅಭ್ಯಂತರ ಏನಿರುತ್ತೆ? ನೀನು ಬೇಗ ಅಪ್ಲೈ ಮಾಡಿ. ಸರಿ ಅಮ್ಮ. ಅಮ್ಮ, ನೀನೊಂದು ಕೆಲಸ ಮಾಡಿ, ಹಾಗಾದ್ರೆ ಕಾವೇರಿನ ಕರ್ಕೊಂಡೋಗಿ ಸ್ಟುಡಿಯೋದಲ್ಲಿ ಫೋಟೋ ತೆಗಿಸು. ರಿಜಿಸ್ಟರ್ ಮ್ಯಾರೇಜ್ಗೆ ಫೋಟೋಸ್ ಬೇಕು, ಆಯ್ತಾ? ನಾನು ಬರ್ತೀನಿ. ಸರಿ. ಹಲೋ, ಏನ್ ನನ್ನ ಆಜ್ಞೆ ಆಗ್ಬೇಕಾಗಿದ್ದೋಳೆ? ಓಡದೋಳೆ ಯಾವಾಗ ಬಂದೆ? ಓಡೋದವನ್ ಜೊತೆನೆ ಬಂದ ಅಥವಾ ಬೇರೆ ಇನ್ಯಾವನ್ ಜೊತೆನಾರು ಬಂದ? ಬೀದಿಲೆ ಚಪ್ಪಲಿ ಎತ್ ತಿಂತೀಯೋ ಅಥವಾ ಸೈಡ್ ಬಂದು ತಿಂತೀಯೋ? ಯಾವನ್ ಜೊತೆಲೋ ಓಡ್ ಹೋದವಳು ನೀನು. ನೀನ್ ನನಗ್ ಚಪ್ಪಲಿ ತೋರಿಸ್ತೀಯ? ಕೈ ತಗೊಂಡ ತಕ್ಷಣನೇ ಹೊಡೆಯೋಣ ಅನ್ಕೊಂಡೆ, ಬೇಡ ಅನಿಸ್ತು. ನನ್ ಚಪ್ಪಲಿಗೆ ಯಾಕೆ ಅವಮಾನ ಮಾಡ್ಬೇಕು ಅಂತ. ನಿನ್ನಿಂದಾಗಿ ನನ್ನ ಅಕ್ಕನ ಜೀವನ ಹಾಳಾಗೋಯ್ತು. ನೀನ್ ದುರಾಸೆ ಪಡೆದೇ ಇದ್ದಿದ್ರೆ ನನ್ನ ಅಕ್ಕ ಕಿಡ್ನಿ ಕೊಡ್ತಾ ಇರ್ಲಿಲ್ಲ, ನಾನ್ ಓಡ್ ಹೋಗ್ತಾನೂ ಇರ್ಲಿಲ್ಲ. ಅವಳ ಮದ್ವೆ ಮಾಡ್ಕೊಳ್ಳೋದಕ್ ಮುಂಚೆ ವರದಕ್ಷಿಣೆ ಬೇಕು ಅಂತ ಕೇಳಿದ್ಯಲ್ವಾ? ಯಾಕೆ? ನೀನ್ ಗಂಡ್ಸಲ್ವಾ? ದುಡಿಯೋಕ್ ತಾಕತ್ತಿಲ್ವಾ? ವರದಕ್ಷಿಣೆ ದುಡ್ಡಿಂದಾನೆ ಬದುಕ್ಬೇಕಾ? ಆ ಶೀಲಕ್ಕಂಗ್ ಬುದ್ಧಿ ಇಲ್ಲ. ನೀನ್ ಹೇಳಿದ್ ಸುಳ್ಳೆ ನಿಜ ಅಂತ ನಂಬಿ ನಮ್ಮ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡು ನಿನ್ನಂಥವನ್ನ ಮದ್ವೆ ಆಗೋದಕ್ಕೆ ಹೊರಟಿದ್ದಾಳೆ. ಶೀಲಾ, ನೀನು ಇಲ್ಲಿ? ಇವಳು ಗೊತ್ತಲ್ಲ, ಕಲ್ಯಾಣಿ, ಕಾವೇರಿ ತಂಗಿ. ಹಳೆ ಪರಿಚಯ ಅಲ್ವಾ, ಅದಕ್ಕೆ ಸುಮ್ನೆ ಮಾತಾಡಿಸ್ತಾ ಇದ್ದೆ. ಇವಳೇ ಶೀಲಾ ಹಣ ತಗೊಂಡು ಓಡ್ ಹೋದೋಳು? ಇವಳು ಚಪ್ಲಿ ಅಕ್ಕ ಎಲ್ಲಿ ತಗೊಂಡಿದ್ಲು? ಅದು ಹಾ, ಯಾಕಮ್ಮ ಹಾಗೆ ಓಡೋದೆ ಅಂತ ವಿಚಾರಿಸ್ತಾ ಇದ್ದೆ. ಅಷ್ಟಕ್ಕೆ ಕೋಪಿಸ್ಕೊಂಡು ಚಪ್ಪಲಿ ತಗೊಂಡ್ಬಿಟ್ಲು. ನಿನ್ ಜನ್ಮಕ್ಕಿಷ್ಟು. ಶೀಲಕ್ಕ, ನೀನ್ ಮೋಸ ಹೋಗ್ತಾ ಇದ್ಯಾ. ನಮ್ಮ ಅಕ್ಕ ಕಿಡ್ನಿ ಕೊಡೋದಕ್ಕೆ ಇವನು ಇವನ್ ತಾಯಿನೇ ಕಾರಣ. ವರದಕ್ಷಿಣೆ ಕೊಡ್ತಿದ್ರೆ ಮದ್ವೆ ಆಗಲ್ಲ ಅನ್ನೋ ಹಠಕ್ಕೆ ನನ್ನ ಅಕ್ಕ ಕಿಡ್ನಿ ಮಾರಿತು. ಆ ದುಡ್ಡನ್ನ ನಾನ್ ತಗೊಂಡು ಹೋದ್ಮೇಲೆ ನನ್ನ ತಾಯಿ, ನನ್ನ ಅಕ್ಕ ಇವ್ರ ಕಾಲ್ ಹಿಡಿದ್ರು ಕರಗ್ಲಿಲ್ಲ. ಇವ್ರು ನಮ್ಮ ಅಕ್ಕ ಕೆಲಸ ಮಾಡ್ತಾ ಇದ್ದಿದ್ ಕಂಪನಿಲೇ ಇವರು ಕೆಲ್ಸಕ್ಕೆ ಸೇರಿದ್ರು. ಅಲ್ಲೂ ಕಳ್ತನ ಮಾಡಿದ್ರು. ನಮ್ಮ ಅಕ್ಕ ಹಿಡ್ದು ಹಾಕಿದ್ಲು. ಅದಕ್ಕೆ ನಿಮ್ಗೊಂದು ಕತೆ ಕಟ್ಟಿದ್ರು. ನೀನು ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬಂದೆ. ಇವನು ಇವನ್ ತಾಯಿ ಮಹಾನ್ ವಂಚಕರು. ಶೀಲಕ್ಕ, ಈಗ್ಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು. ಶೀಲಾ, ಅವಳಿಗೆ ಹೊಟ್ಟೆ ಕಿಚ್ಚು. ಅದು ಅವರಕ್ಕನ ಬದಲು ನಾನು ನಿನ್ನ ಮದುವೆ ಮಾಡ್ಕೋತಾ ಇದ್ದೀನಲ್ಲ, ಅದಕ್ಕೆ ಅವಳಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇದ್ದಾಳೆ. ಅವ್ಳು ಹೇಳಿದ್ದೆಲ್ಲ ಸುಳ್ಳು ಶೀಲಾ, ಶುದ್ಧ ಸುಳ್ಳು. ಗೋಪಿ, ನಿಲ್ಸಿ ಸಾಕು. ಎದುರುಗಿದ್ದ ಮನುಷ್ಯ ನೀಚ ಆಗಿದ್ರಾನೆ ಒಂದ್ ಹೆಣ್ಣು ಕೈಯಲ್ಲಿ ಚಪ್ಪಲಿ ಹಿಡಿಯೋದು. ನನಗೆ ಇಷ್ಟ ದಿನ ಅನುಮಾನ ಇದ್ದಿದ್ದಕ್ಕೆ ಎಷ್ಟು ಡಿಲೇ ಮಾಡಿದ್ದು. ಇವತ್ತು ಕ್ಲಿಯರ್ ಆಯ್ತು. ಹೋಗಿ ಹೋಗಿ ನಿಮ್ಮನ್ನ ನಂಬಿ ಕಾವೇರಿ ಅಂತ ಒಳ್ಳೆ ಸ್ನೇಹಿತನ ಕಳ್ಕೊಳಕ್ ಹೊರಟಿದ್ದೆ. ಗುಡ್ ಬೈ ಶೀಲಾ.